ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಸಚಿವ ಸ್ಥಾನದಿಂದ ಬಿ ನಾಗೇಂದ್ರಗೆ ಕೊಡ್ತಾರ. ಹಾಗಾದ್ರೆ ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಗೇಂದ್ರ ರಾಜೀನಾಮೆ ನೀಡೋದು ಬಹುತೇಕ ಖಚಿತನ. ಹಾಗಾದ್ರೆ ರಾಜೀನಾಮೆ ಕೊಡ್ತಾರ. ಹಾಗಾದ್ರೆ ನಾಗೇಂದ್ರ, ಸಚಿವ ನಾಗೇಂದ್ರ ಅವರು ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಿಎಂ ಬಳಿ ರಾಜೀನಾಮೆಯನ್ನ ಪ್ರಸ್ತಾಪ ಬಿಟ್ರ ನಾಗೇಂದ್ರ. ಹಾಗಾದ್ರೆ ಪವರ್ ಟಿವಿಗೆ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ರಾಜೀನಾಮೆಯನ್ನ ಕೊಡ್ತಾರ ನಾಗೇಂದ್ರ. ರಾಜೀನಾಮೆಯನ್ನ ನೀಡೋದು ಬಹುತೇಕ ಖಚಿತ. ಬಿಗ್ ಬ್ರೇಕಿಂಗ್ ಸ್ಟೋರಿ ಪವರ್ ಟಿವಿಯಲ್ಲಿ ಮಾತ್ರ. ನಾಗೇಂದ್ರ ರಾಜೀನಾಮೆಯನ್ನ ನೀಡೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಪವರ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸತತ ಹೋರಾಟವನ್ನು ಮಾಡ್ತಿದ್ರು ವಿರೋಧ ಪಕ್ಷದವರು. ರಾಜೀನಾಮೆಗೆ ಆಗ್ರಹಿಸಿದ್ರು. ಪಾದಯಾತ್ರೆ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ರು. ಸಿಎಂ ಬಳಿ ರಾಜೀನಾಮೆಯ ಪ್ರಸ್ತಾಪ ಇಟ್ಬಿಟ್ರ. ಹಾಗಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ರ. ರಾಜೀನಾಮೆಯನ್ನ ಕೊಡೋದಕ್ಕೆ ಒಲ್ಲದ ಮನಸ್ಸಿಂದ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡ್ರ. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಗೇಂದ್ರ ರಾಜೀನಾಮೆಯನ್ನ ನೀಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಪಕ್ಕಾ ಮಾಹಿತಿ, ಪಕ್ಕಾ ಸುದ್ದಿ, ಪಕ್ಕಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪವರ್ ಟಿವಿಯಲ್ಲಿ ಕ್ಷಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡ್ರ. ಈಗಾಗಲೇ ಸಿಎಂ ಜೊತೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ರಾಜೀನಾಮೆಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನಾಗೇಂದ್ರ ಅವರು. ಸತತ ಹೋರಾಟಗಳಿಗೆ ಮಣಿದು ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಿದ್ರ, ಅಥವಾ ವಿರೋಧ ಪಕ್ಷದವರ ಹೋರಾಟಕ್ಕೆ ಹೆದರಿದ್ರ, ಅಥವಾ ಪಾದಯಾತ್ರೆಗೆ ಹೆದರಿದ್ರ? ಸದನದಲ್ಲಿ ಅಷ್ಟೂ ದಿನಗಳ ಕಾಲ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟವನ್ನ ಮಾಡಿದ್ರಲ್ಲ, ಹಾಗಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ. ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ವಿಪಕ್ಷಗಳು. ರಾಜೀನಾಮೆನ ಕೊಡ್ಲೇಬೇಕು ಅಂತ. ಇದರ ಬೆನ್ನಲ್ಲೇ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸಿಎಂ ಭೇಟಿಯಾಗಿ ರಾಜೀನಾಮೆ ಬಗ್ಗೆ ಚರ್ಚೆ ಮಾಡಿದ್ರ ನಾಗೇಂದ್ರ. ಪಕ್ಷಕ್ಕೆ ಮುಜುಗರ ಆಗದಿರಲು ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಅಂತ ನಾಗೇಂದ್ರ ಅವರು ಹೇಳಿರೋದು. ಈ ಕೂಡಲೇ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂತ ಆಗ್ರಹ ಬಿಜೆಪಿಗಿರೋದು. ವಿರೋಧ ಪಕ್ಷದವರ ಆಗ್ರಹ, ಹೋರಾಟ ಎಲ್ಲ ಆಯ್ತು. ಈಗ ನನ್ನಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ, ನನ್ನಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗೋದು ಬೇಡ, ನನ್ನಿಂದ ಮುಜುಗರ ಆಗೋದು ಬೇಡ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಈ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿದ್ರ ಅನ್ನುವಂತ ಲೆಕ್ಕಾಚಾರ. ಇದು ಪವರ್ ಟಿವಿಯಲ್ಲಿ ಮಾತ್ರ. ಪವರ್ ಟಿವಿಯಲ್ಲಿ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಸ್ಟೋರಿ ಇದು. ಹಾಗಾಗಿ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರ ಜೊತೆ ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಈಗಾಗಲೇ ನಾಗೇಂದ್ರ ರಾಜೀನಾಮೆಯನ್ನ ನೀಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹೆಸರನ್ನು ನೋಡ್ತಾ ಇದ್ವಿ. ಪವರ್ ಟಿವಿಯ ಈ ಕ್ಷಣದ ಬಿಗ್ ಬ್ರೇಕಿಂಗ್ ಸ್ಟೋರಿ. ರಾಜೀನಾಮೆಯನ್ನ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ನಾಗೇಂದ್ರ ಅನ್ನುವಂಥ ಅಪ್ಡೇಟ್ಸ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತಲು ಶಿವಕುಮಾರ್, ಕೊನೆಗೂ ಬಿ ನಾಗೇಂದ್ರ ಅವರು ತಮ್ಮ ಮೇಲೆ ಬಂದಿರತಕ್ಕಂಥ ಒಂದು ಆರೋಪಕ್ಕೆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾಜೀನಾಮೆ ಪ್ರಸ್ತಾಪವನ್ನು ಇಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆ ಬೆಳಗ್ಗೆ ಅಷ್ಟೇ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ತಮ್ಮಿಂದ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥದ್ದು ಬೇಡ, ಜೊತೆಗೆ ಪರಿಶಿಷ್ಟ ಜಾತಿಯವನು ಅಂತ ತಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಪಾದಯಾತ್ರೆ ಮೂಲಕನೂ ಕೂಡ ತಮ್ಮ ಹೆಸರಿಗೆ ಒಂದು ಕಳಂಕ ತರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಅಧಿವೇಶನವೂ ಕೂಡ ಮುಟುಕಾಯಿತು. ಈ ಎಲ್ಲ ಒಂದು ಮುಜುಗರ ತಮಗೆ ಆಗೋದು ಬೇಡ, ಹಾಗಾಗಿ ಪಕ್ಷಕ್ಕೆ ಯಾವುದೇ ರೀತಿಯ ಒಂದು ಮುಜುಗರ ಮತ್ತೆ ತಮ್ಮಿಂದ ಯಾವುದೇ ರೀತಿಯ ಒಂದು ಅಪಪ್ರಚಾರ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು.
ಆಗಿರ್ತಕ್ಕಂಥದ್ದು. ಈ ವಿಚಾರವನ್ನ ಖುದ್ದು ನಾಗೇಂದ್ರ ಅವರೇ ಸಿಎಂ ಅವರ ಬಳಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ತಿಳಿಸೋದಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಬಹುತೇಕವಾಗಿ ನಾಳೆಯೊಳಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಆಗಿರ್ತಕ್ಕಂಥದ್ದು. ಶಿವಕುಮಾರ್, ಆನಂದ್, ಇದರ ಜೊತೆಗೆ ಗಮನಿಸ್ತಾ ಇದ್ದೀವಿ, ನಾಗೇಂದ್ರ ಅವರೇನಾದ್ರೂ ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ ಆ ಒಂದು ಸ್ಥಾನಕ್ಕೆ ಯಾರ ಆಯ್ಕೆ ಆಗಬಹುದು? ಶಿವಕುಮಾರ್, ಪ್ರಮುಖವಾಗಿ ಎಸ್ ಟಿ ಸಮುದಾಯದಲ್ಲೂ ಕೂಡ ಬಹಳಷ್ಟು ಒಂದು ನಾಯಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಒಂದು ವೇಳೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದೇ ಆದರೆ ನೂತನ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾದು ಅವರೇನಿದ್ದಾರೆ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಮತ್ತೊಂದು ಕಡೆ KN ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ರು. ಅವರ ಪುತ್ರ MLC ರಾಜೇಂದ್ರ ರಾಜಣ್ಣ ಏನಿದ್ದಾರೆ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೊಸಬರಕೋಟದಲ್ಲಿ ಇಬ್ಬರಿಗೆ ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಇದೇ ಅಲ್ಲದೆ ಪ್ರಮುಖವಾಗಿ ನಾಗೇಂದ್ರ ಅವರು ಯಾರ ಹೆಸರನ್ನ ಶಿಫಾರಸು ಮಾಡ್ತಾರೋ ಅವ್ರಿಗೆ ಬಹುತೇಕವಾಗಿ ಸಚಿವ ಸ್ಥಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಬಳ್ಳಾರಿಯಲ್ಲಿ ತಮ್ಮ ಆಪ್ತರೇ ಆಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು, ಕಂಪ್ಲಿ ಗಣೇಶ್ ಅವರು ಕೂಡ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ನಾಗೇಂದ್ರ ಅವರು ಯಾವ ಒಂದು ಹೆಸರನ್ನ ಶಿಫಾರಸು ಮಾಡ್ತಾರೋ ಅವರಿಗೆ ಬಹುತೇಕವಾಗಿ ಸಚಿವ ಸ್ಥಾನವನ್ನ ನೀಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ನಾಗೇಂದ್ರ ಹೆಸರು ತೆರವಾಗ್ತಿದ್ದಂತೆ ಆಕಾಂಕ್ಷಿಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಮುಂದೆ ಬರ್ತಾರೆ. ಹೈಕಮಾಂಡ್ ಬಳಿನೂ ಕೂಡ ಲಾಬಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸದ್ಯ ಈಗ ನಾಗೇಂದ್ರ ಅವರ ರಾಜೀನಾಮೆ ಬಗ್ಗೆನೇ ತೀವ್ರ ಕುತೂಹಲ ಮೂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಅಧಿವೇಶನ ಕೂಡ ಮೊಟಕಾಯಿತು, 8 ದಿನಗಳ ಅಧಿವೇಶನ ಮೊಟಕಾಯಿತು. ಜೊತೆಗೆ ಬಿಜೆಪಿ ನಾಯಕರು ಸೆಪ್ಟೆಂಬರ್ 1ನೇ ತಾರೀಕಿಂದ ಬಳ್ಳಾರಿಗೆ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಈ CBI ಅಧಿಕಾರಿಗಳೇನಿದ್ದಾರೆ ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿ ಈಗಾಗಲೇ ರಾಜಭವನಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ನಾಗೇಂದ್ರ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆ ಸಂದರ್ಭದಲ್ಲೂ ಕೂಡ ಸರ್ಕಾರಕ್ಕೂ ಕೂಡ ಬಹಳಷ್ಟು ಒಂದು ಮುಜುಗರ ಎದುರಾಗಬಹುದು. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರು ಈ ರಾಜೀನಾಮೆ ನಿರ್ಧಾರವನ್ನ ಮಾಡಿದ್ದಾರೆ. ಇವರು ನಾಳೆ ಒಳಗಡೆ ರಾಜೀನಾಮೆ ಘೋಷಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಈ ಬಗ್ಗೆ ಫೋನ್ನಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆನೂ ಕೂಡ ಮಾತನಾಡಿರ್ತಕ್ಕಂಥದ್ದು. ಸಿಎಂ ಅವರು ಕೂಡ ಹೈಕಮಾಂಡ್ ಜೊತೆ ಮಾತನಾಡಿ ತಿಳಿಸ್ತೀನಿ ಅನ್ನೋದು ಮಾತನ್ನು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ನಾಗೇಂದ್ರ ಅವರ ವಿಚಾರವನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಮತ್ತು JDS ನಾಯಕರು ಇನ್ನಿಲ್ಲದಂತೆ ಒಂದು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಸದನದ ಒಳಗಡೆನೂ ಮಾಡ್ತಾ ಇದ್ರು, ಹೊರಗಡೆನೂ ಕೂಡ ಮಾಡ್ತಾ ಇದ್ರು. ಅಂತಿಮವಾಗಿ ಈಗ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ತಮ್ಮಿಂದ ಮುಜುಗರ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ನೀಡ್ತಕ್ಕಂಥ ಒಂದು ವಿಚಾರಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಶಿವಕುಮಾರ್, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ, ನಾಗೇಂದ್ರ ಅವರು ರಾಜೀನಾಮೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್. ಈಗಾಗಲೇ ಕೂಡ ಹಾಗೇನಾದರೂ ರಾಜೀನಾಮೆನ ಕೊಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಅಸಮಾಧಾನ ಇತ್ತಲ್ಲ, ಕೃಷ್ಣಪ್ಪ ಸೇರಿದಂತೆ ಹಲವು ನಾಯಕರು ನನಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಬೇಜಾರು ಮಾಡ್ಕೊಂಡಿದ್ರಲ್ಲ, ಅಲ್ಲೂ ಒಂದು ಕಡೆ ಪ್ಲಸ್ ಪಾಯಿಂಟ್ ಆದರೂ ಆಗಬಹುದು. ಈಗ ಸತತ ಹೋರಾಟಕ್ಕೆ ಈಗ ನಾಗೇಂದ್ರ ಅವರು ಮಣಿದು ರಾಜೀನಾಮೆಯನ್ನ ನೀಡಿದ್ದೇ ಆದಲ್ಲಿ, ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದೇ ಆದಲ್ಲಿ ಮತ್ತೆ ಇನ್ನೊಬ್ಬರ ಸಚಿವರ ನೇಮಕ ಆಗುತ್ತೆ. ಇದರ ಜೊತೆಗೆ ಮಹಿಳೆಯ ಕೋಟಾದಲ್ಲಿ ಒಂದು ಸ್ಥಾನ ಕೂಡ ಆ ಸಂದರ್ಭದಲ್ಲಿ ಫುಲ್ಫಿಲ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ.